38th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, the volume of a cylinder is equal to 5 times the volume of cone. Okay, so ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, volume of cylinder is ಅಂದ್ರೆ equal to, okay, 5 times ಅಂದ್ರೆ nothing but 5 into, okay, the volume of cone. Okay, 5 times of volume of cone ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಬೇಸ್ ರೇಡಿಯಸ್ ಅಂಡ್ ಸ್ಲಾಂಟ್ ಹೈಟ್ ಆಫ್ ದ ಕೋನ್ ಆರ್ 7 ಸೆಂಟಿಮೀಟರ್ ಅಂಡ್ 25 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಓಕೆ, ಬೇಸ್ ರೇಡಿಯಸ್, ಕೋನ್ದು ರೇಡಿಯಸ್ ಬಂದ್ಬಿಟ್ಟು ಎಷ್ಟು, 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಲಾಂಟ್ ಹೈಟ್ ಬಂದ್ಬಿಟ್ಟು ಎಷ್ಟು, 25 ಸೆಂಟಿಮೀಟರ್. ಸ್ಲಾಂಟ್ ಹೈಟ್ ಅಂದ್ರೆ ನಥಿಂಗ್ ಬಟ್ ಎಲ್ ಬಂದ್ಬಿಟ್ಟು 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಫ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಬೇಸ್ ಆಫ್ ದ ಸಿಲಿಂಡರ್, ಓಕೆ, ರೇಡಿಯಸ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು ಎಷ್ಟು, 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಓಕೆ, ಈಗ ಏನ್ ಕಂಡಿಡ್ಬೇಕು ನಾವು, ವಾಲ್ಯೂಮ್ ಅಂಡ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಕಂಡಿಡ್ಬೇಕು. ಓಕೆ, ಈಗ ನೋಡ್ರಿ, ಈಗ ನಮಗೆ ಎಲ್ ಗೊತ್ತು, ಕೋನ್ದು ಸ್ಲಾಂಟ್ ಹೈಟ್ ಗೊತ್ತು, ಬಟ್ ಹೈಟ್ ಗೊತ್ತಿಲ್ಲ, ಹೈಟ್ ಆಫ್ ದ ಕೋನ್ ಗೊತ್ತಿಲ್ಲ. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ಎಲ್ ಇಸ್ ಈಕ್ವಲ್ ಟು ರೂಟ್ h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಗೊತ್ತು. ಓಕೆ, ಈಗ ನನಗೇನ್ ಬೇಕು, ಹೆಚ್ ಬೇಕು. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ ನಾನು, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇಲ್ಲಿ ಎಲ್ ಸ್ಕ್ವೇರ್ ಆಗುತ್ತೆ, ಇದು ರೂಟ್ h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತಂದ್ರೆ ನಥಿಂಗ್ ಬಟ್ ಇದನ್ನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಅವಾಗ ಉಳಿದಿದ್ದೇನು, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಉಳಿತು. ಓಕೆ, ಇದನ್ನ ಉಲ್ಟಾ ಬರೆದ್ರೆ h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಆಯ್ತು. ಈಗ ಹೆಚ್ಚು ಬೇಕು ನನಗೆ, ಹೆಚ್ಚು ಒಂದೇ ಲೆಫ್ಟ್ ಸೈಡ್ ಇಡ್ತೀನಿ. ಓಕೆ, ಅವಾಗ ಏನಾಗುತ್ತೆ, ಎಲ್ ಸ್ಕ್ವೇರ್ ಈ ಪ್ಲಸ್ ಆರ್ ಸ್ಕ್ವೇರ್ ಹಾಕೊಡೋದ್ರೆ ಮೈನಸ್ ಆರ್ ಸ್ಕ್ವೇರ್ ಆಯ್ತು. ಈಗ h ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ವ್ಯಾಲ್ಯೂ ಏನಿದೆ, 25 ಸ್ಕ್ವೇರ್ ಮೈನಸ್ ಆರ್ ಬಂದ್ಬಿಟ್ಟು ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು ಏನಿದೆ, 7 ಇದೆ, 7 ಸ್ಕ್ವೇರ್. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, h ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಸ್ಕ್ವೇರ್ ಎಷ್ಟು, 625 ಮೈನಸ್ 7 ಸ್ಕ್ವೇರ್ ಎಷ್ಟು, 49. ಓಕೆ, ಸೊ ಈಗ 625 ಅಲ್ಲಿ 49 ಹೋದ್ರೆ ಏನಾಗುತ್ತೆ ನೋಡ್ರಿ. ಓಕೆ, ಸೊ ಇದು ನಥಿಂಗ್ ಬಟ್ ಏನಿದು 15, 15 ಅಲ್ಲಿ 9 ಹೋದ್ರೆ 6, ಇದೇನಾಗಿರುತ್ತೆ 1 ಆಗಿರುತ್ತೆ. ಓಕೆ, ಮತ್ತೆ ಇದ್ರಲ್ಲಿ ಬಾರೋ ತಗೊಂಡು ಇದು 11 ಆಗುತ್ತೆ, 11 ಅಲ್ಲಿ 4 ಹೋದ್ರೆ 7, ಇದು 5. ಸೊ ಎಷ್ಟು ಬಂತು, 576 ಆಯ್ತು. ಓಕೆ, ಈಗ 576 ನಾನು ಏನಂತ ಬರಿಬಹುದು, 24 ಸ್ಕ್ವೇರ್ ಅಂತ ಬರಿಬಹುದು. ಅವಾಗ ಏನಾಯ್ತು, ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಹೆಚ್ಚು ಬಂದ್ಬಿಟ್ಟು 24 ಆಯ್ತು. ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು ಎಷ್ಟು, 24 ಸೆಂಟಿಮೀಟರ್. ಓಕೆ, ಸೊ ನಾನು ಇವಾಗ ಏನ್ ಬರಿತೀನಿ ಇಲ್ಲಿ, ಓಕೆ, ನಥಿಂಗ್ ಬಟ್ ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು ಎಷ್ಟು, 24 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಈಗ ನೋಡ್ರಿ, ಈಗ ಅವ್ರು ಕೊಟ್ಟಿರೋದೇನು, ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ 5 times ವಾಲ್ಯೂಮ್ ಆಫ್ ಕೋನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಸ್ ಈಕ್ವಲ್ ಟು 5 ಇಂಟು ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು, 1/3 πr ಸ್ಕ್ವೇರ್ h ಅಂತ ಗೊತ್ತು. ಈಗ 5 ಇಂಟು, ಓಕೆ, 1/3 ವಾಲ್ಯೂಮ್ ಆಫ್ ಕೋನ್ದು ಅಂದ್ರೆ ನಥಿಂಗ್ ಬಟ್ ಇದು ರೇಡಿಯಸ್ ಆಫ್ ಕೋನು, ಇದು ಹೈಟ್ ಆಫ್ ಕೋನು. ಓಕೆ, ಸೊ ಪೈ ವ್ಯಾಲ್ಯೂ ಏನು, 22/7. ಓಕೆ, ರೇಡಿಯಸ್ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು 7 ಇಂಟು 7, ಹೈಟ್ ಆಫ್ ದ ಕೋನ್ ಏನು 24. ಓಕೆ, ಸೊ ಇವಾಗ ನೀವು ಕ್ಯಾನ್ಸಲ್ ಮಾಡಿದ್ರೆ 7 ಕ್ಯಾನ್ಸಲ್ ಆಯ್ತು. ಓಕೆ, 3 1 ಜಾ 3 8 ಜಾ. ಓಕೆ, ಸೊ ಇನ್ ಏನಾಗುತ್ತೆ ನೋಡ್ರಿ, ಈಗ 22 ಇಂಟು 5, 22 5 ಏನಾಯ್ತು, 110 ಆಯ್ತು. 110 ಇಂಟು 7 ಏನಾಯ್ತು, 110 ಇಂಟು 7 770 ಆಯ್ತು, ಇಂಟು 8. ಓಕೆ, ಸೊ ಇವಾಗ ಏನಾಯ್ತು, 8 0 ಜಾ 0, 8 7 ಜಾ 56, 5 ಕ್ಯಾರಿ, 8 7 ಜಾ 56. ಓಕೆ, 56 ಪ್ಲಸ್ 5 ಏನಾಗುತ್ತೆ,
61 ಆಗುತ್ತೆ. 6160 ಸೆಂಟಿಮೀಟರ್. ಓಕೆ, ಅವ್ರು ಸೆಂಟಿಮೀಟರ್ ಕೊಟ್ಟಾರಂದ್ರೆ ನಾವು ವಾಲ್ಯೂಮ್ ಏನಂತ ಬರಿಬೇಕು, ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಸೊ ಇವಾಗ ನಮಗೆ ವಾಲ್ಯೂಮ್ ಆಫ್ ಸಿಲಿಂಡರ್ ಗೊತ್ತಾಯ್ತು. ಎಷ್ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 6160 ಸೆಂಟಿಮೀಟರ್ ಕ್ಯೂಬ್ ಅಂತ ಗೊತ್ತಾಯ್ತು. ಸೊ ಫಸ್ಟ್ ನಾವು ವಾಲ್ಯೂಮ್ ಆಫ್ ಸಿಲಿಂಡರ್ ಕಂಡಿಡಿದ್ವಿ. ಓಕೆ, ಇದಾಯ್ತು. ಈಗ ನೆಕ್ಸ್ಟ್ ಟೈಮ್ ಕಂಡಿಡ್ಬೇಕು ಥರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಕಂಡಿಡ್ಬೇಕು. ಓಕೆ, ಸೊ ಈಗ ನಾನು ಇಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಬರ್ದ್ಬಿಡ್ತೀನಿ. ವಾಲ್ಯೂಮ್ ಆಫ್ ಸಿಲಿಂಡರ್ ಎಷ್ಟು ಅಂತ ಗೊತ್ತಾಯ್ತು, 6160 ಸೆಂಟಿಮೀಟರ್ ಕ್ಯೂಬ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನೆಕ್ಸ್ಟ್ ನನಗೆ ಏನ್ ಬೇಕು, ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. ಓಕೆ, ಈಗ CSA ಆಫ್ ಸಿಲಿಂಡರ್ ಬಂದ್ಬಿಟ್ಟು ಅದರ ಫಾರ್ಮುಲಾ ಏನು, CSA ಆಫ್ ಸಿಲಿಂಡರ್ ಫಾರ್ಮುಲಾ ಬಂದ್ಬಿಟ್ಟು 2πr(h). ಓಕೆ, ಸೊ ಇದು ರೇಡಿಯಸ್ ಆಫ್ ಸಿಲಿಂಡರ್, ಹೈಟ್ ಆಫ್ ಸಿಲಿಂಡರ್. ಬಟ್ ನಮಗೆ ಹೈಟ್ ಆಫ್ ಸಿಲಿಂಡರ್ ಗೊತ್ತಿಲ್ಲ. ಓಕೆ, ಅದನ್ನ ಹೆಂಗ್ ಕಂಡಿಡ್ಬೇಕು ನೋಡ್ರಿ. ಈಗ ನಮಗೆ ವಾಲ್ಯೂಮ್ ಆಫ್ ಸಿಲಿಂಡರ್ ಗೊತ್ತು, ಎಷ್ಟು 6160 ಅಂತ ಗೊತ್ತು. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, πr²h ಅಂತ ಗೊತ್ತು, ಇಸ್ ಈಕ್ವಲ್ ಟು 6160. ಪೈ ವ್ಯಾಲ್ಯೂ ಏನು, 22/7. ರೇಡಿಯಸ್ ಬಂದ್ಬಿಟ್ಟು, ರೇಡಿಯಸ್ ಆಫ್ ಸಿಲಿಂಡರ್ ಏನಿದೆ 14 × 14 ಇಂಟು ಹೈಟ್ ಗೊತ್ತಿಲ್ಲ, ಅದನ್ನ h ಅಂತ ಬರ್ತೀನಿ, ಇಸ್ ಈಕ್ವಲ್ ಟು 6160. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ. ಓಕೆ, ಸೊ ಇವಾಗ ಏನ್ ಉಳಿತು, 22 × 2 × 14 ಇಂಟು h is equal to 6160 ಉಳಿತು. ಈಗ h ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಈಗ 6160 ಡಿವೈಡೆಡ್ ಬೈ 22 × 2 × 14. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ, ಓಕೆ 2 3 ಜಾ 6. 2 ಟೇಬಲ್ ಅಲ್ಲಿ 1 ಹೋಗಲ್ಲ, ಅದಕ್ಕೆ 0 ಆದ ತಕ್ಷಣ ಅದು 16 ಆಗುತ್ತೆ. 2 8 ಜಾ 16, 1 0. ಓಕೆ, ಈಗ ಮತ್ತೆ 2 7 ಜಾ, ಓಕೆ, ಈಗ ಏನಾಗುತ್ತೆ ನೋಡ್ರಿ, 2 1 ಜಾ 2, 1 ಉಳಿತು, 10 ಆಯ್ತು. 2 5 ಜಾ 10. ಓಕೆ, 2 4 ಜಾ 8, 2 0 ಜಾ 0. ಓಕೆ, ಸೊ ಇವಾಗ ಏನ್ ಉಳಿತು ನೋಡ್ರಿ, ಇಲ್ಲಿ h is equal to 1540 ಡಿವೈಡೆಡ್ ಬೈ 22 × 7 ಉಳಿತು. ಈಗ 7 ಇಂದ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ 14. ಎಷ್ಟು ಉಳಿತು, 1 ಉಳಿತು, ಮತ್ತೆ 14. 7 2 ಜಾ 14, 1 0. ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 22 1 ಜಾ 22 1 ಜಾ 22, ಇಲ್ಲೊಂದು 0. ಸೊ ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು ಬಂತು, 10 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಸೊ ಈಗ ಅದನ್ನ ಇಲ್ಲಿ ಬರ್ದ್ಬಿಡ್ತೀನಿ. ಓಕೆ, ಇಲ್ಲಿ ಬರ್ದ್ಬಿಡೋಣ ಹಂಗೆ. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡ್ತೀನಿ, ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು 10 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗೇನು ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 × 5 ವ್ಯಾಲ್ಯೂ 22/7. ರೇಡಿಯಸ್ ಆಫ್ ಸಿಲಿಂಡರ್ ಏನ್ ಕೊಟ್ಟಿದ್ದಾರೆ, 14 ಅಂತ ಕೊಟ್ಟಿದ್ದಾರೆ. ಈಗ ಹೈಟ್ ಆಫ್ ಸಿಲಿಂಡರ್ ಎಷ್ಟು ಗೊತ್ತಾಯ್ತು, ಹೈಟ್ ಆಫ್ ದ ಸಿಲಿಂಡರ್ 10 ಅಂತ ಗೊತ್ತಾಯ್ತು. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ. ಓಕೆ, ಸೊ ಇವ ನಥಿಂಗ್ ಬಟ್ ಏನಾಯ್ತು ನೋಡ್ರಿ, 22 2 ಜಾ 44. ಓಕೆ, 44 2 ಜಾ ಏನಾಗುತ್ತೆ, 88 ಆಗುತ್ತೆ. 88 × 10 880 ಆಗುತ್ತೆ. ಓಕೆ, CSA ಅಂದ್ರೆ ಏನು, ಕರ್ಡ್ ಸರ್ಫೇಸ್ ಏರಿಯಾ. ಏರಿಯಾ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ಟಿದ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರಿಬೇಕು. ಸೊ ಅದಕ್ಕೋಸ್ಕರ CSA ಆಫ್ ಸಿಲಿಂಡರ್ ಬಂದ್ಬಿಟ್ಟು ಓಕೆ 880 ಸೆಂಟಿಮೀಟರ್ ಸ್ಕ್ವೇರ್. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 6160 ಸೆಂಟಿಮೀಟರ್ ಕ್ಯೂಬ್. CSA ಆಫ್ ಸಿಲಿಂಡರ್ ಬಂದ್ಬಿಟ್ಟು ನಿಮಗೆ 880 ಸೆಂಟಿಮೀಟರ್ ಸ್ಕ್ವೇರ್. ಇದು ಬಂದ್ಬಿಟ್ಟು ಇದ್ರ ಸೊಲ್ಯೂಷನ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನಮ್ಮ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಸೆಟ್ 2ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು.
ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟು ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.